ಇವತ್ತು ನಾವು ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಹಾಟ್ಸ್ಪಾಟ್ಸ್ ಯಾವ್ದ್ಯಾವ್ದು, ಯಾವ ಕಂಪನೀಸ್ ಇದೆ, ಯಾವ ಟೈಪ್ಸ್ ಆಫ್ ಟ್ರಕ್ಗೆ ಡಿಮ್ಯಾಂಡು, ಯಾವ ರೂಟಲ್ಲಿ ಜಾಸ್ತಿ ಲೋಡ್ ಸಿಗುತ್ತೆ, ರೇಟ್ ಯಾವ ತರ ಮೂವ್ ಆಗ್ತಿದೆ, ರೆಗ್ಯುಲರ್ ಲೋಡ್ ಇರುತ್ತಾ ಇರಲ್ವಾ, ಸೀಸನಲ್ ವೈಸ್ ಚೇಂಜ್ ಆಗುತ್ತಾ, ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ನೋಡೋಣ ಬನ್ನಿ. ಇಯರ್ ರೌಂಡ್ ರೆಗ್ಯುಲರ್ ಲೋಡ್ಸ್ ಇರುತ್ತೆ, ಮತ್ತೆ ಮಂತ್ ಎಂಡು ಫೆಸ್ಟಿವಲ್ ಟೈಮ್ ನಲ್ಲಿ ರೇಟ್ ಇನ್ಕ್ರೀಸ್ ಆಗುತ್ತೆ. ಬ್ಯಾಂಗ್ಳೂರ್ ಸೈಡ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್, ಎಫ್ಎಂಸಿಜಿ, ಆಟೋಮೊಬೈಲ್ಸ್, ವೇರ್ ಹೌಸ್ ಬೇಸ್ಡ್ ಲೋಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಈ ಏರಿಯಾಸ್ ನಲ್ಲಿ ಟ್ರಕ್ ಓನರ್ಸ್ಗೆ ರೆಗ್ಯುಲರ್ ಪ್ಲಸ್ ಸೀಸನಲ್ ಎರಡು ಮೂವ್ಮೆಂಟ್ ಸಿಗುತ್ತೆ. ಇವತ್ತು ನಾವು ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಹಾಟ್ಸ್ಪಾಟ್ಸ್ ಯಾವ್ದ್ಯಾವ್ದು, ಯಾವ ಕಂಪನೀಸ್ ಇದೆ, ಯಾವ ಟೈಪ್ಸ್ ಆಫ್ ಟ್ರಕ್ಗೆ ಡಿಮ್ಯಾಂಡು, ಯಾವ ರೂಟಲ್ಲಿ ಜಾಸ್ತಿ ಲೋಡ್ ಸಿಗುತ್ತೆ, ರೇಟ್ ಯಾವ ತರ ಮೂವ್ ಆಗ್ತಿದೆ, ರೆಗ್ಯುಲರ್ ಲೋಡ್ ಇರುತ್ತಾ ಇರಲ್ವಾ, ಸೀಸನಲ್ ವೈಸ್ ಚೇಂಜ್ ಆಗುತ್ತಾ, ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ನೋಡೋಣ ಬನ್ನಿ. ಬ್ಯಾಂಗ್ಳೂರ್ ಹಾಟ್ಸ್ಪಾಟ್ಸ್ ಯಾವ್ದಾದಂದ್ರೆ ಹೊಸೂರು, ಬೊಮ್ಮಸಂದ್ರ, ಪೀಣ್ಯ, ನೆಲಮಂಗಲ, ದೊಡ್ಡಬಳ್ಳಾಪುರ, ಬಿಡದಿ. ಮೊದಲನೇದು ಹೊಸೂರ್, ತಮಿಳುನಾಡು ಬಾರ್ಡರ್ ಬ್ಯಾಂಗ್ಳೂರ್ ಹಬ್ಬು. ಹೊಸೂರು ಬ್ಯಾಂಗ್ಳೂರ್ಗೆ ನಿಯರೆಸ್ಟ್ ಇಂಡಸ್ಟ್ರಿಯಲ್ ಝೋನ್. ಪ್ರಮುಖ ಕಂಪನಿಗಳು ಟಿವಿಎಸ್ ಮೋಟರ್ಸ್, ಅಶೋಕ್ ಲೇಲ್ಯಾಂಡ್, ಟೈಟಾನ್, ಏಷ್ಯನ್ ಪೇಂಟ್, ಎಲೆಕ್ಟ್ರಾನಿಕ್ಸ್ ಅಂಡ್ ಆಟೋ ಆನ್ಸಿಲರಿ ಯೂನಿಟ್ಸ್, ಅಪೋಲೋ ಪೈಪ್ಸ್ ಅಂಡ್ ಆಶೀರ್ವಾದ್ ಪೈಪ್ಸ್. ಟ್ರಕ್ ಡಿಮ್ಯಾಂಡು 10 ವೀಲ್, 12 ವೀಲ್, 14 ವೀಲ್ ಓಪನ್ ಬಾಡಿ ಟ್ರಕ್ಸು, 32 ಫೀಟ್ ಮಲ್ಟಿ ಎಕ್ಸೆಲ್, 20 ಫೀಟ್ ಕಂಟೈನರ್. ಮೇನ್ ರೂಟ್ಸ್ ಯಾವ್ದಾದ್ರು ಅಂದ್ರೆ ಹೊಸೂರು ಟು ಬ್ಯಾಂಗ್ಳೂರ್, ಹೊಸೂರು ಟು ಚೆನ್ನೈ, ಹೊಸೂರು ಟು ಕೊಯಂಬತ್ತೂರ್, ಹೊಸೂರು ಟು ಹೈದರಾಬಾದ್. ರೇಟ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಹೊಸೂರು ಟು ಬ್ಯಾಂಗ್ಳೂರು 32 ಫೀಟ್ ಮಲ್ಟಿ ಎಕ್ಸೆಲ್ 15 ಟನ್. ನಾರ್ಮಲ್ ರೇಟು 18,000 ಇಂದ 20,000 ಹೋಗುತ್ತೆ. ಇದೇ ಪೀಕ್ ಟೈಮ್ ಅಲ್ಲಿ 22,000. ಲೋಡ್ ಪ್ಯಾಟ್ರನ್ ನೋಡೋದಾದ್ರೆ ಇಯರ್ ರೌಂಡ್ ರೆಗ್ಯುಲರ್ ಲೋಡ್ಸ್ ಇರುತ್ತೆ, ಮತ್ತೆ ಮಂತ್ ಎಂಡು ಫೆಸ್ಟಿವಲ್ ಟೈಮ್ ನಲ್ಲಿ ರೇಟ್ ಇನ್ಕ್ರೀಸ್ ಆಗುತ್ತೆ. ಎರಡನೇದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಟ್ರಕ್ ಡಿಮ್ಯಾಂಡ್ ಯಾವ್ದಾದಂದ್ರೆ 20 ಫೀಟ್ ಕಂಟೈನರ್, 32 ಫೀಟ್ ಮಲ್ಟಿ ಎಕ್ಸೆಲ್ ಅಂಡ್ ಸ್ಮಾಲ್ ವೆಹಿಕಲ್ ಸಿಂಗಲ್ ಎಕ್ಸೆಲ್. ಮೇನ್ ರೂಟ್ಸ್ ಯಾವ್ದಾದಂದ್ರೆ ಬೊಮ್ಮಸಂದ್ರ ಟು ಚೆನ್ನೈ, ಬೊಮ್ಮಸಂದ್ರ ಟು ಕೊಯಂಬತ್ತೂರ್, ಬೊಮ್ಮಸಂದ್ರ ಟು ಹೊಸೂರ್, ಬೊಮ್ಮಸಂದ್ರ ಟು ಕೇರಳ. ರೇಟ್ ಎಕ್ಸಾಂಪಲ್ ನೋಡೋದಾದ್ರೆ ಬೊಮ್ಮಸಂದ್ರ ಇಂದ ಚೆನ್ನೈ 32 ಫೀಟ್ ಮಲ್ಟಿ ಎಕ್ಸೆಲ್, ಇದ್ರ ರೇಟು 30 ಇಂದ 33,000 ಆಗುತ್ತೆ. ಲೋಡ್ ಪ್ಯಾಟರ್ನ್ ಬಂದು ಡೈಲಿ ಡಿಸ್ಪ್ಯಾಚ್, ಎಲೆಕ್ಟ್ರಾನಿಕ್ಸ್, ಪ್ಯಾಕಿಂಗ್, ಮೆಟೀರಿಯಲ್ ಮೂವ್ಮೆಂಟ್ ಹೆವಿ ಆಗಿರುತ್ತೆ. ಮೂರನೇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಬ್ಯಾಂಗ್ಳೂರ್ ನಾರ್ತ್. ಇಂಡಿಯಾದ ನಂಬರ್ 1 ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಒಂದಾಗಿದೆ. ಮೇಜರ್ ಲೋಡ್ಸ್ ಬಂದು ಮೆಷಿನರಿ, ಎಲೆಕ್ಟ್ರಿಕಲ್ ಗೂಡ್ಸ್, ಸ್ಟೀಲ್ ಅಂಡ್ ಫ್ಯಾಬ್ರಿಕೇಶನ್ ಮೆಟೀರಿಯಲ್. ಟ್ರಕ್ ಡಿಮ್ಯಾಂಡ್ ಬಂದು 10 ವೀಲ್, 12 ವೀಲ್, 14 ವೀಲ್ ಓಪನ್ ಬಾಡಿ, 20 ಫೀಟ್ ಕಂಟೈನರ್. ಮೇನ್ ರೂಟ್ಸ್ ಅಂದ್ರೆ ಪೀಣ್ಯ ಹುಬ್ಳಿ, ಪೀಣ್ಯ ಬೆಳಗಾಂ, ಪೀಣ್ಯ ಹೈದರಾಬಾದ್, ಮತ್ತೆ ಪೀಣ್ಯ ಚೆನ್ನೈ. ರೇಟ್ ಎಕ್ಸಾಂಪಲ್ ನೋಡಿದ್ರೆ ಪೀಣ್ಯ ಇಂದ ಹುಬ್ಳಿಗೆ 12 ವೀಲ್ ಓಪನ್ ಬಾಡಿ ರೇಟ್ ಬಂದು 28,000 ಇಂದ 30,000 ಬರ್ಬೋದು. ಲೋಡ್ ಪ್ಯಾಟರ್ನ್ ನೋಡಿದ್ರೆ ಮೋಸ್ಟ್ಲಿ ರೆಗ್ಯುಲರ್ ಲೋಡೇ ಇರುತ್ತೆ. ಸ್ಟೀಲ್ ಅಂಡ್ ಮೆಷಿನರಿ ಲೋಡ್ಸ್ ಬಂದು ಸೀಸನ್ ವೈಸ್ ಮೂವ್ ಆಗುತ್ತೆ. ನಾಲ್ಕನೇದು ನೆಲಮಂಗಲ ವೇರ್ ಹೌಸ್ ಹಬ್, ಬ್ಯಾಂಗ್ಳೂರ್ ನ ಬಿಗ್ಗೆಸ್ಟ್ ಲಾಜಿಸ್ಟಿಕ್ ಜಂಕ್ಷನ್. ಪ್ರಮುಖ ಕಂಪನಿಗಳು ಯಾವ್ದಾದಂದ್ರೆ ಹಿಮಾಲಯ, ನೆಸ್ಲೆ, ಪೆಪ್ಸಿ, ಐಟಿ. ಲೋಡ್ ಟೈಪ್ ಯಾವ ರೀತಿ ಸಿಗುತ್ತಂದ್ರೆ ಎಫ್ಎಂಸಿಜಿ, ಇ ಕಾಮರ್ಸ್, ರಿಟೇಲ್ ವೇರ್ ಹೌಸ್ ಮೂವ್ಮೆಂಟ್ ಆಗಿರುತ್ತೆ. ಟ್ರಕ್ ಡಿಮ್ಯಾಂಡ್ ನೋಡಿದ್ರೆ 10 ವೀಲ್, 12 ವೀಲ್ ಓಪನ್ ವೆಹಿಕಲ್, 32 ಫೀಟ್ ಮಲ್ಟಿ ಎಕ್ಸೆಲ್, 20 ಫೀಟ್ ಕಂಟೈನರ್. ಮೇನ್ ರೂಟ್ಸ್ ಯಾವ್ದಾದಂದ್ರೆ ನೆಲಮಂಗಲ ಚೆನ್ನೈ, ನೆಲಮಂಗಲ ಕೊಯಂಬತ್ತೂರ್, ನೆಲಮಂಗಲ ಹೈದರಾಬಾದ್, ನೆಲಮಂಗಲ ಪುಣೆ. ರೇಟ್ ಎಕ್ಸಾಂಪಲ್ ನೋಡಿದ್ರೆ ನೆಲಮಂಗಲ ಇಂದ ಹೈದರಾಬಾದ್ 32 ಫೀಟ್ ಮಲ್ಟಿ ಎಕ್ಸೆಲ್ 45,000 ಇಂದ 48,000 ಬರ್ಬೋದು. ಲೋಡ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ರೆ ಇಯರ್ ರೌಂಡ್ ಸ್ಟೆಡಿ ಆಗಿರುತ್ತೆ, ಮತ್ತೆ ಫೆಸ್ಟಿವಲ್ ಟೈಮ್ ನಲ್ಲಿ ಸ್ಪೈಕ್ ಆಗಿರುತ್ತೆ. ಐದನೇದು ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ. ಇದರಲ್ಲಿ ಗಾರ್ಮೆಂಟ್ಸ್ ಅಂಡ್ ಟೆಕ್ಸ್ಟೈಲ್ಸ್ ಜಾಸ್ತಿ ಆಗಿರುತ್ತೆ. ಪ್ರಮುಖ ಕಂಪನಿಗಳು ಏಷ್ಯನ್ ಪೇಂಟ್ಸ್, ಪ್ಲೇವುಡ್ಸ್. ಇವಾಗ ಇದರಲ್ಲಿ ಟ್ರಕ್ ಡಿಮ್ಯಾಂಡ್ ಯಾವ್ದಾವ್ದಲ್ಲಿ ಇದೆ ಅಂದ್ರೆ 10 ವೀಲ್, 12 ವೀಲ್, 14 ವೀಲ್ ಓಪನ್, 32 ಫೀಟ್ ಮಲ್ಟಿ ಎಕ್ಸೆಲ್. ಮೇನ್ ರೂಟ್ಸ್ ಯಾವ್ದಾದಂದ್ರೆ ದೊಡ್ಡಬಳ್ಳಾಪುರ ತಿರುಪೂರ್, ದೊಡ್ಡಬಳ್ಳಾಪುರ ಚೆನ್ನೈ, ದೊಡ್ಡಬಳ್ಳಾಪುರ ಮುಂಬೈ. ಲೋಡ್ ಪ್ಯಾಟರ್ನ್ ಬಂದು ಎಕ್ಸ್ಪೋಸ್ಡ್ ಬೇಸ್ಡ್ ಮೂವ್ಮೆಂಟ್ ಆಗಿರುತ್ತೆ. ಮಂತ್ ಎಂಡ್ ಅಂಡ್ ಎಕ್ಸ್ಪೋರ್ಟ್ ಶಿಪ್ಮೆಂಟ್ ಟೈಮ್ ನಲ್ಲಿ ರೇಟ್ ಇನ್ಕ್ರೀಸ್ ಆಗುತ್ತೆ. ಆರನೇದು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ಇದರಲ್ಲಿ ಹೆವಿ ಇಂಡಸ್ಟ್ರೀಸ್ ಅಂಡ್ ಎಫ್ಎಂಸಿಜಿ ಮಿಕ್ಸ್ಡ್ ಆಗಿರುತ್ತೆ. ಪ್ರಮುಖ ಕಂಪನೀಸ್ ಯಾವ್ದಾದಂದ್ರೆ ಕೋಕ್ ಮತ್ತೆ ಬ್ರಿಟಾನಿಯಾ. ಈಗ ಮೇಜರ್ ಲೋಡ್ಸ್ ಎಲ್ಲಿಂದ ಸಿಗುತ್ತಂದ್ರೆ ಸಿಮೆಂಟು, ಎಫ್ಎಂಸಿಜಿ ಮತ್ತೆ ಹೆವಿ ಮಿಷಿನರೀಸ್. ಈಗ ಇದರಲ್ಲಿ ಟ್ರಕ್ ಡಿಮ್ಯಾಂಡ್ ಯಾವ್ದಾದಂದ್ರೆ ಆಲ್ ಟೈಪ್ಸ್ ಆಫ್ ಟ್ರಕ್ ಗೆ ಡಿಮ್ಯಾಂಡ್ ಇರುತ್ತೆ. ಈಗ ಇದರಲ್ಲಿ ಮೇನ್ ರೂಟ್ಸ್ ಯಾವ್ದಾದಂದ್ರೆ ಬಿಡದಿ ಮೈಸೂರ್, ಬಿಡದಿ ಕೇರಳ, ಬಿಡದಿ ಚೆನ್ನೈ, ಬಿಡದಿ ಕೊಯಂಬತ್ತೂರ್. ರೇಟ್ ಎಕ್ಸಾಂಪಲ್ ನೋಡಿದ್ರೆ ಬಿಡದಿಯಿಂದ ಕೊಚ್ಚಿನ್ಗೆ 32 ಫೀಟ್ 55,000 ಇಂದ 58,000 ಬರ್ಬೋದು. ಲೋಡ್ ಪ್ಯಾಟರ್ನ್ ನೋಡಿದ್ರೆ ರೆಗ್ಯುಲರ್ ಫ್ಯಾಕ್ಟರಿ ಡಿಸ್ಪ್ಯಾಚ್ ಆಗುತ್ತೆ. ಮಾನ್ಸೂನ್ ಟೈಮ್ ನಲ್ಲಿ ಸಿಮೆಂಟ್ ಮೂವ್ಮೆಂಟ್ ಸ್ಲೈಟ್ಲಿ ಸ್ಲೋ ಆಗುತ್ತೆ. ಟೈಮಿಂಗ್ ರೂಲ್ಸ್ ತುಂಬಾ ಇಂಪಾರ್ಟೆಂಟ್. ಬ್ಯಾಂಗ್ಳೂರ್ ಇನ್ಸೈಡ್ ಅಲ್ಲಿ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಲೋಡ್ ಮಾತ್ರ ಸಿಗುತ್ತೆ. ಔಟರ್ ಝೋನ್ ಅಂದ್ರೆ ಹೊಸೂರ್, ನೆಲಮಂಗಲ, ಬಿಡದಿ ಈ ತರದಲ್ಲಿ ಆಲ್ಮೋಸ್ಟ್ 24x7 ಲೋಡಿಂಗ್ ಪಾಸಿಬಲ್ ಆಗಿರುತ್ತೆ. ಟ್ರಕ್ ಓನರ್ಸ್ ಗೆ ಬೆಸ್ಟ್ ಸಜೆಷನ್ ಅಂದ್ರೆ ಕಂಟೈನರ್ ಟ್ರಕ್ ಓನರ್ಸ್ ಗೆ ಹೊಸೂರು, ಬೊಮ್ಮಸಂದ್ರ, ನೆಲಮಂಗಲ ಇದರಲ್ಲಿ ಫಿಕ್ಸ್ಡ್ ರೇಟು, ಕಾರ್ಪೊರೇಟ್ ಕಾಂಟ್ರಾಕ್ಟ್ಸ್ ಮತ್ತೆ ಸ್ಟೆಡಿ ಲೋಡ್ ಇರುತ್ತೆ. ಓಪನ್ ಬಾಡಿ ಟ್ರಕ್ ಓನರ್ಸ್ ಗೆ ಪೀಣ್ಯ, ಬಿಡದಿ ಇಲ್ಲಿ ಹೆವಿ ಅಂಡ್ ಬಲ್ಕ್ ಮೆಟೀರಿಯಲ್
ಬೆಟರ್ ಮಾರ್ಜಿನ್ ಆಗಿರುತ್ತೆ. ನಿಮ್ ಟ್ರಕ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಲೊಕೇಶನ್ ಇಂದ ಲೋಡ್ ಮಾಡಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.